ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರಿಗೆ, ಅವರ ಕುಟುಂಬ ವರ್ಗದವರಿಗೆ, ಅವರ ಮಕ್ಕಳಿಗೆ ಎಲ್ಲರಿಗೂ ಕರ್ನಾಟಕ ಸರ್ಕಾರದಿಂದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸು ಸಿಗ್ತಾ ಇದೆ. ಪ್ರತಿಯೊಬ್ಬರಿಗೂ ಮುಂಬರುವಂತಹ ಬಸವ ಜಯಂತಿಯ ಸಂದರ್ಭದಲ್ಲಿ ಒಂದು ಬಂಪರ್ ಗಿಫ್ಟನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡುತ್ತೆ. ಇದರಿಂದಾಗಿ ಅವರ ಸಮಸ್ಯೆಗಳು ಪರಿಹಾರ ಆಗತ್ತೆ. ಆರ್ಥಿಕವಾಗಿ ಭಾರಿ ಲಾಭವಾಗುವಂತಹ ಒಂದು ವಿಶೇಷವಾದ ಗುಡ್ ನ್ಯೂಸನ್ನು ರಾಜ್ಯ ಸರ್ಕಾರ ಕೊಡೋಕ್ಕೆ ರೆಡಿಯಾಗಿದೆ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ವರ್ಗದವರು, ನಿವೃತ್ತ ನೌಕರರು, ಅವರ ಕುಟುಂಬ ವರ್ಗದವರು ಎಲ್ಲರೂ ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಬೋದು. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮುಂದಿನ ತಿಂಗಳು 20ನೇ ತಾರೀಕು ಬಸವ ಜಯಂತಿ ಬರ್ತಾ ಇದೆ. ಈ ಬಸವ ಜಯಂತಿಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರ ದಶಕಗಳ ಬೇಡಿಕೆಯನ್ನು ರಾಜ್ಯ ಸರ್ಕಾರ ಈಡೇರಿಸುವಂತಹ ಹೆಜ್ಜೆಯನ್ನು ಇಟ್ಟಿದೆ. ಇದು ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ಒಂದು ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಸರ್ಕಾರಿ ನೌಕರರ ಮಕ್ಕಳು ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು, ವೃತ್ತಿಪರ ಸೀಟ್ಗಳಿಗೆ ಮೀಸಲಾತಿ ಕೋರಿದ್ರು ಅವರೆಲ್ಲರಿಗೂ ಉಪಯೋಗ ಆಗುವಂತಹ ಕೆನೆ ಪದರ ಹೆಚ್ಚಳಕ್ಕೆ ಸಂಬಂಧಪಟ್ಟ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ವರ್ಗದವರಿಗೆ, ಅವರ ಮಕ್ಕಳಿಗೆ ಉಪಯೋಗ ಆಗುವಂತಹ ಕೆನೆ ಪದರದ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಕೆನೆ ಪದರ ಮೀಸಲಾತಿಯಲ್ಲಿ 12,75,000 ರೂಪಾಯಿಗಳಿಗೆ ಮಿತಿಯನ್ನು ಏರಿಸೋ ಬಗ್ಗೆ ರಾಜ್ಯ ಸರ್ಕಾರ ಗಂಭೀರ ಚಿಂತನೆಯನ್ನು ಮಾಡಿದೆ. ಇದು ಮುಂದಿನ ಬಸವ ಜಯಂತಿ ಸಮಯದಲ್ಲಿ ಆದೇಶವಾಗಿ ಜಾರಿಯಾಗ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ. ಹಿಂದುಳಿದ ವರ್ಗದವರಿಗೆ ಭರ್ಜರಿ ಕೊಡುಗೆಯ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳಿ ಕನ್ನಡದ ಪ್ರತಿಷ್ಠಿತ ಚಾನಲ್ ಆದ ವಿಜಯವಾಣಿಯಲ್ಲಿ ಈ ದಿನ ಒಂದು ವರದಿ ಪ್ರಕಟ ಆಗಿತ್ತು. ಅದರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದು ಸಾಧ್ಯವಾ ಅಥವಾ ಅಸಾಧ್ಯವಾ, ಇದರಿಂದ ಆಗುವಂಥ ಲಾಭಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋದಾದರೆ, ಹಿಂದುಳಿದ ವರ್ಗಗಳ ಮೀಸಲಾತಿ ಸೌಲಭ್ಯ BCM ಮೀಸಲಾತಿ ಸೌಲಭ್ಯವನ್ನು ಪಡೆಯಲು ರಾಜ್ಯದಲ್ಲಿ ನಿಗದಿಪಡಿಸಿರುವಂಥ ವಾರ್ಷಿಕ ಆದಾಯದ ಮಿತಿ ಕೆನೆ ಪದರದ ಪ್ರಸ್ತುತ ಮೊತ್ತವನ್ನು ಹೆಚ್ಚಳ ಮಾಡೋದ್ರ ಬಗ್ಗೆ ಸರ್ಕಾರ ಗಂಭೀರವಾದ ಚರ್ಚೆಯನ್ನು ಮಾಡ್ತಾ ಇದೆ. ಕೇಂದ್ರ ಸರ್ಕಾರ 2025ರಲ್ಲಿ ವಾರ್ಷಿಕ 12,75,000 ರೂಪಾಯಿವರೆಗೂ ಇನ್ಕಮ್ ಟ್ಯಾಕ್ಸನ್ನು ರಿಯಾಯಿತಿಯನ್ನು ಕೊಟ್ಟಿದೆ. ಇದನ್ನೇ ಅರ್ಹತೆ ಅಂತ ಪರಿಗಣಿಸಿ ಇದೇ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿಯೂ ಕೂಡ ಕೆನೆ ಪದರದ ಮಿತಿಯನ್ನು ಹೆಚ್ಚಿಸಬೇಕಂತ ಹೇಳಿ ಬಹಳ ದಿನಗಳಿಂದ ಒತ್ತಾಯಗಳು ಕೇಳಿಬರ್ತಾ ಇದೆ. ಈ ಬಗ್ಗೆ ಸರ್ಕಾರಿ ನೌಕರ ಸಂಘಗಳು ಹಾಗೂ ಸಾರ್ವಜನಿಕರು ಕೂಡ ಒತ್ತಾಯವನ್ನು ಮಾಡಿದರು. ಇದಕ್ಕೆ ಸ್ಪಂದಿಸಿದಂಥ ಕರ್ನಾಟಕ ರಾಜ್ಯ ಸರ್ಕಾರ ವಾರ್ಷಿಕ ಆದಾಯದ ಮಿತಿ ಇನ್ಕಮ್ನ ಕ್ಯಾಪು ಪ್ರಸ್ತುತ ಇರುವಂತಹ 8 ಲಕ್ಷ ರೂಪಾಯಿಯಿಂದ 12,75,000 ರೂಪಾಯಿಗೆ ಹೆಚ್ಚಿಸುವ ಪ್ರಸ್ತಾವನೆ ಪರಿಶೀಲನೆ ಮಾಡ್ತಾ ಇದೆ. ಪ್ರಪೋಸಲ್ಲು ಅಂಗೀಕಾರ ಆಗುವಂಥ ಚಾನ್ಸ್ ಇದೆ ಅಂತ ಹೇಳಿ ಸ್ಪಷ್ಟಪಡಿಸಿದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನುಚ್ಛೇದ 342A ಪ್ರಕಾರ ರಾಜ್ಯ ಸರ್ಕಾರಕ್ಕೆ ಶಿಕ್ಷಣ ಹಾಗೂ ಉದ್ಯೋಗದ ಮೀಸಲಾತಿಗಾಗಿ, ರಿಸರ್ವೇಷನ್ಗಾಗಿ ತನ್ನದೇ ಆದ ಹಿಂದುಳಿದ ವರ್ಗಗಳ ಪಟ್ಟಿ ಹಾಗೂ ಮೀಸಲಾತಿ ನೀತಿಯನ್ನು ಅಳವಡಿಸ್ಕೊಳ್ಳೋಕ್ಕೆ ಒಂದು ಪ್ರಾವಿಷನ್ ಇದೆ. ಕಾನ್ಸ್ಟಿಟ್ಯೂಷನಲ್ಲಿ ಪ್ರಾವಿಷನನ್ನು ಕೊಟ್ಟಿದೆ. ಈ ಅಧಿಕಾರವನ್ನು ಬಳಸಿಕೊಂಡು 2002ರಿಂದಲೂ ವಿವಿಧ ಹಂತದಲ್ಲಿ ಆದಾಯದ ಮಿತಿಯನ್ನು ಪರಿಷ್ಕರಣೆ ಮಾಡ್ತಾ ಬಂದಿದೆ. ಕೊನೆಯದಾಗಿ 2018ರಲ್ಲಿ ವಾರ್ಷಿಕ ಆದಾಯದ ಮಿತಿಯನ್ನು 6 ಲಕ್ಷದಿಂದ 8 ಲಕ್ಷಕ್ಕೆ ಏರಿಸಿ ಆದೇಶವನ್ನು ಹೊರಡಿಸಿತ್ತು. ಕಳೆದ 8 ವರ್ಷಗಳಿಂದ ಆದಾಯದ ಮಿತಿಯನ್ನು ಪರಿಷ್ಕರಣೆ ಮಾಡದೇ ಇರೋ ಕಾರಣಕ್ಕಾಗಿ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಇರ್ಬೋದು, ಇಂಜಿನಿಯರಿಂಗ್ ಸೀಟು,
PG ಸೀಟ್ಗಳ ಮೀಸಲಾತಿಯಿಂದ ವಂಚಿತರಾಗಿ ಅವರ ಉದ್ಯೋಗಕ್ಕೆ ಹಾಗೂ ಅವರ ಎಜುಕೇಷನ್ಗೆ ತೊಂದರೆಗಳಾಗ್ತಾಯಿದೆ ಎಂಬ ಆತಂಕ ಈ ವರ್ಗದಲ್ಲಿದೆ. ಆದಾಯದ ಮಿತಿ ಹೆಚ್ಚಳವಾಗದ ಕಾರಣ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳ ಮೀಸಲಾತಿ ಪ್ರಮಾಣ ಪತ್ರವನ್ನು ಪಡೆಯಲು ಸರ್ಟಿಫಿಕೇಟನ್ನು ಪಡೆಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರಿಂದಾಗಿ ಕೇಂದ್ರ ರಾಜ್ಯ ಸರ್ಕಾರದ ಉದ್ಯೋಗಾವಕಾಶವನ್ನು ವಂಚಿತರಾಗ್ತಾ ಇದ್ದಾರೆ. ಇದರಿಂದ ಈ ವರ್ಗದವರಿಗೆ ಭಾರಿ ಲಾಸ್ ಆಗತ್ತೆ, ಸಾಮಾಜಿಕ ನ್ಯಾಯತತ್ವಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಈಗ ರಾಜ್ಯ ಸರ್ಕಾರ ಬಸವ ಜಯಂತಿ ಸಮಯದಲ್ಲಿ ಕೆರೆ ಪದರದ ಮೀಸಲಾತಿಯನ್ನು ಹೆಚ್ಚಳ ಮಾಡೋದು ಅಂದರೆ ಮಿತಿಯನ್ನು 12,75,000 ರೂಪಾಯಿಗೆ ಹೆಚ್ಚಳ ಮಾಡಿದ್ರೆ ಏನು ಯೂಸ್ ಆಗುತ್ತೆ, ಸರ್ಕಾರಿ ನೌಕರರಿಗೆ ಏನು ಯೂಸ್ ಆಗುತ್ತೆ, ಸರ್ಕಾರಿ ನೌಕರರ ಮಕ್ಕಳಿಗೆ ಏನಾಗುತ್ತೆ, ಸಾರ್ವಜನಿಕರಿಗೆ ಏನು ಯೂಸ್ ಆಗುತ್ತೆ ಅಂತ ನೋಡೋದಾದರೆ, ಆದಾಯದ ಮಿತಿಯನ್ನು 12,75,000 ರೂಪಾಯಿಗೆ ಏರಿಕೆ ಮಾಡೋದ್ರಲ್ಲಿ ಆರ್ಥಿಕವಾಗಿ ಸ್ವಲ್ಪ ಸುಧಾರಿಸಿಕೊಳ್ಳುವಂಥ ಹಂತಕ್ಕೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು, ವೃತ್ತಿಪರ ಕೋರ್ಸ್ಗಳ ಮೀಸಲಾತಿ ಸೌಲಭ್ಯ ಸಿಗುತ್ತೆ. ಇದರಿಂದಾಗಿ ಈಸಿಯಾಗಿ ಈ ಕೋಟದಲ್ಲಿ ಮೆಡಿಕಲ್ಲು, ಇಂಜಿನಿಯರಿಂಗು, JE ಇರ್ಬೋದು, CET, KET ಎಲ್ಲ ಯಾವ್ಯಾವ ವೃತ್ತಿಪರ ಕೋರ್ಸ್ಗಳಿದಾವೋ ಆ ಎಲ್ಲ ಕೋರ್ಸ್ಗಳಿಗೆ ಇಮಿಡಿಯೇಟಾಗಿ ನಿಮಗೆ ಅವಕಾಶಗಳು ಸಿಗುತ್ತೆ. ಜಾಸ್ತಿ ರಿಸರ್ವೇಷನ್ ಸಿಕ್ಕೋದ್ರಿಂದ ಈ ಹಿಂದುಳಿದ ವರ್ಗಗಳ ಮಕ್ಕಳು ಕೂಡ ಡಾಕ್ಟ್ರು, ಇಂಜಿನಿಯರು, ದೊಡ್ಡ ದೊಡ್ಡ ಅಧಿಕಾರಿಗಳಾಗೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡುತ್ತೆ. ಪ್ರಸ್ತುತ ಪ್ರೆಸೆಂಟ್ ಇರುವಂಥ ಮಿತಿ ಅಡಚಣೆಯಿಂದಾಗಿ ಪ್ರತಿ ವರ್ಷ ಖಾಲಿಯಾಗಿ ಉಳಿದಿರುವಂತಹ ಹಲವಾರು ತಾಂತ್ರಿಕ ಶಿಕ್ಷಣದ ಸೀಟುಗಳು ಅರ್ಹ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಭರ್ತಿಯಾಗಲು ಸಹಕಾರಿಯಾಗತ್ತೆ. ಕೆನೆ ಪದರದ ಮಿತಿ ಹೆಚ್ಚಳದಿಂದಾಗಿ ಹೆಚ್ಚಿನ ಅಭ್ಯರ್ಥಿಗಳಿಗೆ OBC ಮೀಸಲಾತಿ ಪ್ರಮಾಣ ಪತ್ರವನ್ನು ಪಡ್ಕೊಳ್ಳೋಕ್ಕೆ ಅವಕಾಶವನ್ನು ಸಿಗತ್ತೆ. ಇದರಿಂದಾಗಿ ಸರ್ಕಾರಿ ಉದ್ಯೋಗಗಳಲ್ಲಿ, ಗೌರ್ಮೆಂಟ್ ಜಾಬ್ ನೇಮಕಾತಿಯಲ್ಲಿ, ರಿಕ್ರೂಟ್ಮೆಂಟ್ನಲ್ಲಿ ಹೆಚ್ಚಿನ ಸ್ಪರ್ಧೆ ಹಾಗೂ ಅವಕಾಶಗಳು ಸಿಗತ್ತೆ. ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಕೇಂದ್ರ ಸರ್ಕಾರದ ಇನ್ಕಮ್ ಟ್ಯಾಕ್ಸ್ ವಿನಾಯಿತಿ ಮಿತಿಗೆ ಅನುಗುಣವಾಗಿ ರಾಜ್ಯದ ಮೀಸಲಾತಿ ಮಿತಿಯನ್ನು ಪರಿಷ್ಕರಣೆ ಮಾಡೋದರಿಂದ ಬೆಲೆ ಏರಿಕೆ, ಜೀವನ ವೆಚ್ಚಕ್ಕೆ ಅನುಕೂಲವಾಗುವ ಹಾಗೆ ಹಿಂದುಳಿದ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಸಿಗತ್ತೆ ಅನ್ನೋದು ಒಂದು ಮನವಿ. ಈ ಎಲ್ಲ ಮನವಿಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಮುಂದಿನ ತಿಂಗಳು ಬಸವ ಜಯಂತಿಗಿಂತ ಮುಂಚಿತವಾಗಿ ಒಂದು ಸರ್ಕಾರಿ ಆದೇಶವನ್ನು ಮಾಡುವಂಥ ಸಾಧ್ಯತೆಗಳು ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಸರ್ಕಾರ ಆದಷ್ಟು ಶೀಘ್ರದಲ್ಲೇ ಕೆನೆ ಪದರದ ಮಿತಿಯನ್ನು 12,75,000 ಅಥವಾ 15 ಲಕ್ಷ ಮಾಡಿದ್ರು ಓಕೆ. 15 ಲಕ್ಷ ಮಾಡಿದ್ರೆ ಹಿಂದುಳಿದ ವರ್ಗದ ಅನೇಕ ವಿದ್ಯಾರ್ಥಿಗಳಿಗೆ, ಸರ್ಕಾರಿ ನೌಕರರ ಮಕ್ಕಳುಗಳಿಗೆ ಹೆಲ್ಪ್ ಆಗುತ್ತೆ. ಈಗ ಸರ್ಕಾರಿ ನೌಕರರಿಗೆ ಯಾಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಒಂದು ಉದಾಹರಣೆ ನೋಡೋದಾದರೆ, 7th ಪೇ ಕಮಿಷನ್ನಲ್ಲಿ ಸ್ಯಾಲ್ರಿ ಹಾಗೂ ಪೆನ್ಷನ್ ರೈಸ್ ಆದ್ರ ಮೇಲೆ ಸಂಬಳಗಳು ಜಾಸ್ತಿ ಆಗಿದೆ. ಏನು 8 ಲಕ್ಷದ ಕ್ಯಾಪು ಎಲ್ಲರೂ ದಾಟಿ ಹೋಗ್ತಾ ಇದ್ದಾರೆ. ಹಾಗಾಗಿ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬ ತೊಂದರೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಸರ್ಕಾರ ಆದಷ್ಟು ಶೀಘ್ರದಲ್ಲೇ ಇದರ ಬಗ್ಗೆ ಅಂತಿಮ ಆದೇಶವನ್ನು ಹೊರಡಿಸಿ ಕೆನೆ ಪದರದ ನೀತಿಯನ್ನು ತಕ್ಷಣ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿ ಹಿಂದುಳಿದ ವರ್ಗದವರಿಗೆ ಸಂವಿಧಾನದತ್ತ ನ್ಯಾಯಯುತವಾದ ಸೌಲಭ್ಯವನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಮಾಹಿತಿ